ನಮ್ಮ ವೇದಿಕೆಗೆ ಬಂದ ಬಹುತೇಕ ಸಾಧಕರಿಗೆ ಸಾಮಾನ್ಯವಾಗಿರೋ ಅಸಾಮಾನ್ಯ ಗುಣ ಅಂದ್ರೆ ಕಷ್ಟಗಳಲ್ಲೂ ಅವರಲ್ಲಿರುವಂತ ನಗು, ಗೆಲುವಿನ ನಂತರವೂ ಅವರಲ್ಲಿರುವಂತ ವಿನಯ. ಅವಕಾಶ ಎಲ್ರಿಗೂ ಇದ್ರು ಕೆಲವರು ಮಾತ್ರ ಗೆಲ್ಲೋ ಛಲ ಬಿಡದೆ ಎದುರಿಗೆ ಬಂದ ಸವಾಲನ್ನೆಲ್ಲ ದೈವ ಪ್ರಸಾದ ಅಂತ ಭಾವಿಸಿ ವಿನಯದಿಂದ ಸ್ವೀಕರಿಸ್ತಾರೆ. ಗಂಡು ಎಷ್ಟೇ ಬಲಿಷ್ಠವಾಗಿದ್ರು ನಾವು ಹೆಣ್ಣನ್ನೇ ಶಕ್ತಿ ರೂಪಿಣಿ ಅಂತೀವಿ. ಹಲವಾರು ಕೆಲಸಗಳನ್ನ ಒಟ್ಟಿಗೆ ನಿಭಾಯಿಸುವ, ಮನಮಂದಿನೆಲ್ಲ ಒಟ್ಟಿಗೆ ಸಂಭಾಳಿಸುವ ಅತಿ ಅದ್ಭುತವಾದ ಶಕ್ತಿ ಇರೋದು ಹೆಣ್ಣಿಗೆ ಮಾತ್ರ. ಅದಕ್ಕೆ ಹೆಣ್ಣನ್ನ ಶಕ್ತಿ ರೂಪಿಣಿ ಅಂತೀವಿ. ಇವತ್ತಿನ ನಮ್ಮ ಸಾಧಕರು ಹಾಗೆ ತಮ್ಮ ನಗು ಹಾಗೂ ಮನೋಬಲವನ್ನೇ ಬದುಕಿನ ಬಲವಾಗಿಸಿಕೊಂಡು ಎಲ್ಲಾ ಕೆಲಸಗಳು ವಿನಯದಿಂದಲೇ ಮಾಡ್ತಾ ಜೀವನವನ್ನ ತಮ್ಮ ಸುಂದರವಾದ ನಗುವಿನಿಂದ ಅಷ್ಟೇ ಸುಂದರವಾಗಿಸಿ ಸ್ಫೂರ್ತಿಯಾದವರು. ಇವರದ್ದು ಮಾತಿನಲ್ಲಿ ನಯ, ಹಾಡಿನಲ್ಲಿ ಲಯ, ಹೆಸರಿಗೆ ತಕ್ಕಂತೆ ವಿನಯ, ದಕ್ಷಿಣ ಭಾರತವೇ ಮೆಚ್ಚಿದ ಅಭಿನಯ. ಸ್ವಾಗತಿಸಿ ವಿಧ ವಿಧದ ಕಲೆಯ ಸುದೆ, ಕನ್ನಡದ ಹೆಮ್ಮೆಯ ಕಲಾವಿದೆ ಶ್ರೀಮತಿ ವಿನಯ ಪ್ರಸಾದ್. ನಮಸ್ಕಾರ. ನಮಸ್ಕಾರ. ನಾನು ಒಂದು ತಮಿಳ್ ಫಿಲ್ಮ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ, ಪ್ಯಾರಿಸ್ ಅಂತ. ಅದರಲ್ಲಿ ಕಾಜಲ್ ಅಗರ್ವಾಲ್ಗೆ ಒಂದು ಅಮ್ಮನ ಪಾತ್ರ ಬೇಕು. ಅಂದ್ರೆ ಗ್ಲಾಮರ್ ಅಲ್ಲಿ ಕಾಜಲ್ ಅಗರ್ವಾಲ್ ತರ ಇರಬೇಕು, ಅದೇ ಸ್ಕಿನ್ ಟೈಪ್, ಅವ್ರಿಗಿಂತ ಚೆನ್ನಾಗಿರೋ ಕಣ್ಣು ಹೆಡ್ಲೈಟ್ ತರ ಇರಬೇಕು ಅಂತೆಲ್ಲ ಕೊಟ್ಟಿದ್ವಿ. ಭಾರತ ಎಲ್ಲ ಹುಡುಕ್ಬಿಟ್ಟು ನಮಗೆ ಸಿಕ್ಕಿದ ಉತ್ತರ ಅಂದ್ರೆ ವಿನಯ ಪ್ರಸಾದ್ ಮೇಡಮ್ ಅವರು. ಥ್ಯಾಂಕ್ ಯು ಸೋ ಮಚ್. ಈ ಕಣ್ಣುಗಳಿಂದ ಎಷ್ಟು ಜನ ಹುಚ್ಚಿಡ್ಸಿದೀರಾ? ನಾನು ಅನ್ಕೊಳ್ಳೋದೇನ್ ಗೊತ್ತಾ, ಒಬ್ರು ನನ್ಗೆ ನನ್ನ ಸಹ ನಟರು ಒಂದು ಒಳ್ಳೆ ಕಾಮೆಂಟ್ ಕೊಟ್ಟಿದ್ರು. ಇವ್ರ ಕಣ್ಣುಗಳನ್ನ ನೋಡ್ತಾ ಇದ್ರೆ ಈ ಹುಲ್ಲು ಹಾಸಿನ ಮೇಲೆ ಮಂಜು ಬಿದ್ದಿರುವಾಗ ಅದ್ರ ಮೇಲೆ ತಲೆ ಇಟ್ಕೊಂಡು ಮಲ್ಕೊಳ್ಳೋ ತರ ಇರುತ್ತೆ ಅಂತ. ಅಂದ್ರೆ ಹುಚ್ಚು ಹಿಡಿಸೋ ಕಣ್ಣುಗಳಲ್ಲ, ಹಿಡಿದ ಹುಚ್ಚನ್ನ ಬಿಡಿಸೋ ಕಣ್ಣುಗಳು. ಹೌದಾ? ನನಗೇನ್ ಡೌಟ್ ಅಂದ್ರೆ, ನಾವು ಕಣ್ಣು ಮಿಡಿಸೋದು ಅಂತೀವಲ್ಲ, ಪಾಪ ನಿಮ್ ರೆಪ್ಪೆಗೆ ಎಷ್ಟು ಕಷ್ಟ ಆಗ್ಬೇಕು ಅಂತ. ಒಂದೊಂದ್ಸಲ ಮಿಡಿಸಿದಾಲು 1 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಲ್ಲ ಅಂತ. ಎನಿವೇ, ವೆಲ್ಕಮ್ ಟು ದ ಶೋ. ಇವರು ಶ್ರೀಮತಿ ವಿನಯ ಪ್ರಸಾದ್. ಹುಟ್ಟಿದ್ದು ನವೆಂಬರ್ 22, 1965 ಧಾರವಾಡದಲ್ಲಿ. ತಂದೆ ಕೃಷ್ಣ ಭಟ್, ತಾಯಿ ವತ್ಸಲಾ ಭಟ್. ಈ ದಂಪತಿಗಳ ಒಟ್ಟು 5 ಜನ ಮಕ್ಕಳಲ್ಲಿ ಇವರು 2ನೇವರು. ಅಕ್ಕ ವಿಜಯ, ತಮ್ಮ ರವಿ ಭಟ್ ಹಾಗೂ ಅವಳಿ ತಂಗಿಯರು ಕೃಪಾ ಮತ್ತು ಕ್ಷಮ. ಇವರ ಪತಿ ಜ್ಯೋತಿ ಪ್ರಕಾಶ್, ಮಗಳು ಪ್ರಥಮ ಪ್ರಸಾದ್ ಹಾಗೂ ಮುದ್ದಿನ ಮೊಮ್ಮಗಳು ಸ್ಫಟಿಕ. ರಂಗಭೂಮಿಯಿಂದ ನಟನೆ ಶುರು ಮಾಡಿದ ಇವರು 1986ರಲ್ಲಿ ಮಧ್ವಾಚಾರ್ಯ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಇಲ್ಲಿಯವರೆಗೆ ಕನ್ನಡದಲ್ಲಿ 145 ಚಿತ್ರಗಳು, ಮಲಯಾಳಮಲ್ಲಿ 29 ಚಿತ್ರಗಳು, ತೆಲುಗುವಲ್ಲಿ 27 ಚಿತ್ರಗಳು, ತಮಿಳಿನಲ್ಲಿ 7 ಚಿತ್ರಗಳು, ತುಳುವಿನಲ್ಲಿ 2 ಸಿನಿಮಾಗಳು ಸೇರಿದಂತೆ 5 ಭಾಷೆಗಳಲ್ಲಿ ಒಟ್ಟು 210 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಆಕಾಶವಾಣಿಯಲ್ಲಿ ಯುವವಾಣಿ ಸಂಗೀತ ಕಾರ್ಯಕ್ರಮ ನೀಡಿರುವ ಇವರು ಗಾಯಕಿ, ನಾಯಕಿ, ನಿರೂಪಕಿ, ನಿರ್ಮಾಪಕಿ ಹಾಗೂ ನಿರ್ದೇಶಕಿಯಾಗಿ ಬೆಳ್ಳಿತೆರೆ ಹಾಗೂ ಕಿರುತೆರೆಯಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಆತಂಕ ಚಿತ್ರದ ಅಭಿನಯಕ್ಕೆ ಇವರಿಗೆ ಉತ್ತಮ ನಟಿ ರಾಜ್ಯ ಪ್ರಶಸ್ತಿ, ಬಣ್ಣದ ಹೆಜ್ಜೆ ಚಿತ್ರದಲ್ಲಿ ಉತ್ತಮ ಪೋಷಕ ನಟಿ ರಾಜ್ಯ ಪ್ರಶಸ್ತಿ, 2011ರಲ್ಲಿ ಕೇರಳ ಕ್ರಿಟಿಕ್ಸ್ ಅವಾರ್ಡ್, 2012ರಲ್ಲಿ ಶಾರ್ಜಾದಲ್ಲಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಫಾರ್ಮರ್ ಅವಾರ್ಡ್, ಜೊತೆಗೆ ಇನ್ನು ಹಲವಾರು ಖಾಸಗಿ ಪ್ರಶಸ್ತಿಗಳು ಇವರನ್ನು ಆರಿಸಿ ಬಂದಿದೆ. So this weekend is with Srimati Vinaya Prasad. ನಿಮ್ಮ ಜೀವನವನ್ನ ರಿವೈಂಡ್ ಮಾಡಿ ನಿಮಗೆ ತೋರ್ಸಕ್ ನಾವು ರೆಡಿ ಇದೀವಿ. ನೀವು ರೆಡಿನಾ? ನಾನ್ ರೆಡಿ. ಅದಕ್ಕಿಂತ ಮುಂಚೆ ಒಂದೇ ಒಂದ್ ಪ್ರಶ್ನೆ ಇದೆ. ಪ್ರತಿ ಸೆಲೆಬ್ರಿಟಿ ಬಂದಾಗ್ಲೂ ಹೀಗೆ ಗೋಲ್ 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 ಸುತ್ತಾ ಇರ್ತಿರಲ್ಲ, ಇಂಥ ಸಪ್ತಪದಿಗಳನ್ನ ಎಷ್ಟು ತುಳಿದಿದ್ದೀರಿ ಅಂತ. 71ನೇ ಸಪ್ತಪದಿ ಇದು. ಹೌದಲ್ಲ? ವಂಡರ್ಫುಲ್. ಹಾಗಾದ್ರೆ ಇನ್ನೇನು ಶತಕ ಬಾರಿಸ್ತೀವಿ. ಹಾಗೆ ಬಿಡುತ್ತೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ರೌಂಡ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ.
ಇನ್ನು ನಿಮ್ಮ ಹುಟ್ಟಿನ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ. ಇವಳು ಬಸರಿ ಇರುವಾಗ ನನಗೆ ಮಧ್ಯಾಹ್ನ ನಿದ್ದೆ ಮಾಡಿದ್ರೆ ರಾತ್ರಿ ನಿದ್ದೆ ಬರಲ್ಲ ಅಂತ ನನ್ನ ತಂಗಿಯಂದ್ರನ್ನ ಕರ್ಕೊಂಡು ನಾನು ಪಿಕ್ಚರ್ ನೋಡೋಕೆ ಹೊರಟೋಗ್ತಿದ್ದೆ. ನಂಗೆ ಪಿಕ್ಚರ್ ಜಾಸ್ತಿ. ಪಿಕ್ಚರ್ ನೋಡ್ಕೊಂಡು ಮನೆ ಹತ್ರ ಟಾಕೀಸ್ ನಮಗೆಲ್ಲನು 7-8 ಸರ್ತಿ ನೋಡಿರ್ಬೋದು ನಾನು ಆ ಪಿಕ್ಚರ್ನ. ಅಷ್ಟು ಖುಷಿಯಾಗಿದೆ ನನಗೆ. ಡಾನ್ಸರ್ ಶಾಂತಾರಾಮ್ ಅವರ ಪಿಕ್ಚರ್. ಒಂದು ಸರ್ತಿ ನಾನು ಯೋಚನೆ ಮಾಡಿದ್ದೆ ಆಗ, ನನಗೆ ಈ ಸರ್ತಿ ಏನಾದರೂ ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಇವಳು ಹಾಗೆ ಡಾನ್ಸ್ ಮಾಡಿಕೊಂಡು ಪಿಕ್ಚರಿಗೆ ಬಂದರೆ ಹೇಗಿರುತ್ತೆ ಅಂತ ಹೇಳಿ. ಅವಳು ಹುಟ್ಟಿದಾಗ ಅಜ್ಜಿಗೆ ತುಂಬ ದಂತದ ಗೊಂಬೆ, ನೀನು ಹುಟ್ಟಿದ್ರು ಮಗು ತುಂಬ ಚೆನ್ನಾಗಿ ಹುಟ್ಟಿದಾಳೆ, ಬಣ್ಣ ಅಂದ್ರೆ ಬಣ್ಣ. ನಮ್ಮ ಅಮ್ಮ ಏನು ಕಮ್ಮಿ ಇಲ್ಲ ಚಂದದಲ್ಲಿ. ಆ ದಂತವೇ ಇವ್ರಿಗೆ ಇಳಿದಿರೋದು. ಅವ್ರ ಕಣ್ಣು ಅರು ಮುಖವೇ ನನ್ನ ಮಗಳಿಗೆ ಬಂದಿರೋದು. ಈ ಮಗು ಹುಟ್ಟಿದ್ ನೋಡಿ ಎಲ್ಲರಿಗೂ ತುಂಬ ಇಷ್ಟ ಆಯ್ತು. ಯಾಕಂದ್ರೆ ಗೊಂಬೆ ಆಗಿದ್ಲು ಅವಳು. ಅದರಲ್ಲಿ ನನ್ನ ದೊಡ್ಡ ಮಗಳಂತೂ ಅದನ್ನ ಕೆಳಗೆ ಇಡ್ತಾನೆ ಇರಲಿಲ್ಲ. ಅವಳು ಎತ್ಕೋತಿದ್ಳು. 3 ವರ್ಷದವಳು ಅವಳು. ಅಪ್ಪ ಪುತ್ತೂರಿನಲ್ಲಿ ಕೆಲಸದಲ್ಲಿ ಇದ್ರು. 12ನೇ ದಿವಸಕ್ಕೆ ನಾಮಕರಣಕ್ಕೆ ಬಂದರು. ನಾಮಕರಣದಲ್ಲಿ ತಿ ಅಂತ ಬಂತು. ತಿ ಅಂತ ಬರುವಾಗ ಏನು ಮಾಡಬೇಕು, ನಮ್ಮ ಪುರೋಹಿತರು ಹೇಳಿದ್ರು ತಿಲೋತ್ತಮೆ ಅಂತ ಹೆಸರಿಡಿ ಅಂತೇಳಿ. ತಿಲೋತ್ತಮೆ ಅಂತ ಹೆಸರಿಟ್ರೆ ಅಯ್ಯೋ ಅಷ್ಟುದ್ದ ಹೆಸರು ಯಾರು ಕರೀತಾರೆ ಅಂತ ನಾನು ಹೇಳಿದೆ. ನನ್ನ ಹೆಸರು ವತ್ಸಲ ಅಂತ ಇರುವಾಗ ನನ್ನ ಫಸ್ಟ್ ಆಲ್ಫಾಬೆಟ್ ವಿ ಅಂತ ಬರುತ್ತೆ. ನನ್ನ ವಿ ಅನ್ನೋ ಹೆಸರಿಂದ ನೀವಿಬ್ರು ಇರಬೇಕು ಅಂತ ಹೇಳಿ ವಿಜಯ ಅಂತ ಆಯ್ತು, ವಿನಯಗೆ ವಿನಯ ಅಂತ ಆಯ್ತು. ತಿಲೋತ್ತಮೆ ಬಹಳ ಚೆನ್ನಾಗಿದೆಲ್ಲ ಹೆಸರು. ನಮ್ಮ ಅಪ್ಪ ಅಷ್ಟುದ್ದ ಹೆಸರು ಯಾಕೆ ಕರೆಯೋದು ತಿಲೋತ್ತಮೆ ಅಂದ್ಬಿಟ್ಟು ಅಂತ ತಿಮ್ಮಿ ಅಂತ ಕರೀತಾ ಇದ್ರು. ಸೋ ಸ್ವೀಟ್. ನಿಮ್ಮ ಅಮ್ಮ ಮಾತಾಡಿದ್ರೆ ಗೊತ್ತಾಯ್ತು ನಿಮ್ಮಲ್ಲಿರೋ ಲವಲವಿಕೆಗೆಲ್ಲ ಕಾರಣ ಅವರೇ ಇರಬೇಕು ಅಂತ. ನಿಮ್ಮ ಸಂಬಂಧ ಹೇಗಿತ್ತು ಅಮ್ಮನ ಜೊತೆ? ವಾಸ್ ಶಿ ವೆರಿ ಸ್ಟ್ರಿಕ್ಟ್? ಅಮ್ಮ ನನಗೆ ನಡೆದಾಡುವ ದೇವತೆ. ಅಮ್ಮ ನನ್ನ ಸ್ಫೂರ್ತಿ. ಅಮ್ಮ ನನಗೆ ಎಲ್ಲವೂ ಕೂಡ. ಸೋ ನೈಸ್. ಅಂದ್ರೆ ಅಮ್ಮ ಹೇಳ್ತಾ ಇದ್ರು ಆ ಕಾಲನೇ ಆಗಿತ್ತು ಅನ್ಸುತ್ತೆ. ಅಂದ್ರೆ ಈಗ ಮಗು ಹುಟ್ಟಿತು ಅಂದ್ರೆ ಇಮಿಡಿಯೇಟ್ ಆಗಿ ವಾಟ್ಸಪ್ ಅಲ್ಲಿ ವಿಡಿಯೋ ಕಾಲ್ ಮಾಡಿ ಮಗುನೇ ತೋರಿಸ್ಬಿಡ್ತಾರೆ. ಆ ಟೈಮಲ್ಲಿ ನಿಮ್ಮ ಅಪ್ಪನಿಗೆ ಹೋಗಿ ಮೆಸೇಜ್ ಸೇರಕ್ಕೆ ಅಷ್ಟು ದಿನ ಆಯ್ತಂತೆ. ಅವ್ರು ಬೇರೆ ಎಲ್ಲೋ ಕೆಲಸದಲ್ಲಿ ಇದ್ರಂತೆ. ಟೆಲಿಗ್ರಾಮ್ ಅಲ್ಲಿ ಕಳ್ಸೋರಂತೆ. ಅವ್ರಿಗೆ ಗೊತ್ತಾಗಿದೆ ನಿಮ್ ನಾಮಕರಣ ಆದಾಗ ನಾಮಕರಣಕ್ಕೆ ಬಂದ್ರು ಅಂತ. ಹೌದು. ಎಸ್. ಫಾದರ್ ಹೇಗಿದ್ರು? ಅಪ್ಪಾಜಿ ಹೇಗಿದ್ರು? ಅಪ್ಪಾಜಿ ಎಸ್ ಕೃಷ್ಣ ಭಟ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರು ಹೋದಂತಹ ಎಲ್ಲಾ ಬ್ರಾಂಚ್ ಗಳನ್ನು ಎ ಗ್ರೇಡ್ಗೆ ತಗೊಂಡು ಬರುವಂತಹ ಬಹಳ ದೊಡ್ಡ ಉದ್ದೇಶನ ಇಟ್ಕೊಂಡಿರ್ತಾ ಇದ್ರು. ಮತ್ತು ಎ ಗ್ರೇಡ್ ಕೃಷ್ಣ ಭಟ್ ಅಂತಾನೆ ಅವರಿಗೆ ಹೆಸರಿದ್ದಿದ್ದು. ಆಮೇಲೆ ಅವ್ರಿಗೆ ಅಷ್ಟೊಂದು ಜನ, ನಾವು 5 ಜನ ಮಕ್ಕಳು, 6 ಜನ ತಂಗಿಯರಿದ್ರು. ಅವ್ರ ಜವಾಬ್ದಾರಿನೆಲ್ಲ ನಿಭಾಯಿಸ್ಕೊಂಡು ನಮ್ಮನ್ನು ಬೆಳೆಸ್ಕೊಂಡು ಊರಿನಲ್ಲಿ ಯಾರಿಗಾದ್ರೂ ಹಳ್ಳಿಲಿ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಅವ್ರಿಗೇನಾದ್ರೂ ಅನ್ಸಿದ್ರೆ ಅವರನ್ನು ಕರೆಸಿ ಮನೇಲಿ ಇಟ್ಕೊಂಡು ವಾರನ್ನ ಹಾಕಿ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ರು. ಇವತ್ತಿಗೂ ಕೂಡ ನಮ್ಮ ಹಳ್ಳಿನಲ್ಲಿ ಕೃಷ್ಣ ಭಟ್ರು ಇಲ್ಲದೆ ಹೋಗಿದ್ರೆ ನಾನು ಈ ಸ್ಥಾನಕ್ಕೆ ಬರ್ತಾನೆ ಇರ್ಲಿಲ್ಲ ಅಂತ ಹೇಳ್ಕೊಂಡು ತಿರ್ಗಾಡೋ ಅನೇಕ ಜನ ಹೆಣ್ಮಕ್ಳಿದ್ದಾರೆ. ಅಷ್ಟು ಹಿ ವಾಸ್ ಸೋ ಫೈನ್, ಸೂಪರ್ಬ್ ಪರ್ಸನ್. ಸೂಪರ್. ಖುಷಿ ಆಗುತ್ತೆ ನೀವು ಈ ತರ ಹೇಳ್ತಾ. ಅಪ್ಪ ಅಮ್ಮನ ಬಗ್ಗೆ ಒಂದು ಹಿತವಾದ ಒಂದು ಬಾಲ್ಯ ಸಿಗೋದೇ ಅಪರೂಪ. ಇಟ್ಸ್ ಆ ಬಾಲ್ಯ ಚೆನ್ನಾಗಿದ್ಬಿಟ್ರೆ ಇಡೀ ಜೀವನ ಚೆನ್ನಾಗಿದ್ಬಿಡುತ್ತೆ. ಬಿಳಿ ಹಲ್ಲಿಯ 2 ಬಾಲಗಳು. ಇಲ್ಲ, ನಿಮ್ಮ ಜೀವನ ಸ್ಫೂರ್ತಿ ಪಡೆದು ಇದು ಟೈಟ್ಲ್ ಆಗಿಡೋಣ ಅಂತ ಆಸೆ ಆಗ್ತಿದೆ ನನಗೆ. ನಿಮ್ಗೆ ಇದ್ರ ಕತೆ ಗೊತ್ತಾ? ಎಲ್ಲಾ ಕತೆ ಗೊತ್ತು ನಿಮ್ದು. ನಮ್ದು ರಿಸರ್ಚ್ ಟೀಮ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ನಮ್ದು ನನ್ನ ತಂಗಿಯರು ಹುಟ್ಟದಾಗ್ನಿಂದ ಅವ್ರನ್ನ ಅಮ್ಮನಿಗೊಂದು ಸ್ವಲ್ಪ ಅನಾರೋಗ್ಯ ಇತ್ತು. ಹಾಗಾಗಿ ಒಬ್ಬ ಸಹಾಯಕಿಯ ಜೊತೆಯಲ್ಲಿ ನಾನು ಮತ್ತು ನನ್ನ ಅಕ್ಕನೇ ಆ 2 ಮಕ್ಕಳನ್ನ ಬೊಂಬೆಗಳ ತರ ಇಟ್ಕೊಂಡು ನಾವು ನೋಡ್ಕೊಳ್ತಾ ಇದ್ವಿ. ಬೆಳೀತಾ 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 ಅವರು ನನ್ನ ಜೊತೆನೇ ಇರ್ತಾ ಇದ್ರು. ನಾನು ಹೋಗೋ ಸ್ಕೂಲಿಗೆ ಬರ್ತಾ ಇದ್ರು. ನಾನು ಏನೇ ಮಾಡಿದ್ರು ನನ್ನ ಹಿಂದೆ ಇರ್ತಾ ಇದ್ರು ಅವರಿಬ್ರು. ಅದಕ್ಕೆ 2 ಬಾಲ ತರ ಅವರು. ಹಾಗಾಗಿ 2 ಬಾಲ. ಅವಳಿ ಜವಳಿ. ಅವಳಿ ಜವಳಿ.